ಪಾಂಡವರ ಒಳಜಗಳ ಎನ್ನುವುದು ಕುರುಕ್ಷೇತ್ರದ ರಣಧಾರಣಿಯಲ್ಲಿ ಇತ್ಯರ್ಥವಾಗುವಂತಹ ಪ್ರಸಂಗ ಒದಗಿ ಬಂತಲ್ಲ ಅಲ್ಲವೇ? ಸಂಧಾನಕ್ಕೆ ಸರ್ವ ರೀತಿಯಲ್ಲಿ ಪ್ರಯತ್ನಿಸಿದರೂ ಕೂಡ ಕೌರವನ ಇಚ್ಛೆಯಂತೆ ಯುದ್ಧವೇ ಸಿದ್ಧವಾಯಿತು. ಅದರಂತೆ 7 ಅಕ್ಷೋಹಿಣಿ ಸೈನ್ಯವನ್ನ ಕೂಡಿಕೊಂಡು ನಾವು ಪಶ್ಚಿಮ ದಿಕ್ಕಿನಲ್ಲಿ ಬಿಡಾರವನ್ನ ಹೂಡಿದರೆ ಯಾವತ್ತೂ ಸೂರ್ಯನ ಉದಯವನ್ನ ನೋಡಬೇಕೆನ್ನುವುದಾಗಿ ಅವರು ಪೂರ್ವ ದಿಕ್ಕಿನಲ್ಲಿ ಬಿಡಾರವನ್ನ ಹೂಡಿದ್ದಾರೆ. ಅಸ್ತಂಗತರಾಗಬೇಕು ಅವರು. 18 ಯೋಜನ ವಿಸ್ತೀರ್ಣವುಳ್ಳಂತಹ ಈ ಕುರುಕ್ಷೇತ್ರದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಯುದ್ಧಕ್ಕಾಗಿ ಸಿದ್ಧವಾಗಿ ನಿಂತಿದೆ. ಕಾಣುತ್ತಾ ಇದೆಯಲ್ಲ ಯುದ್ಧೋತ್ಸಾಹದಲ್ಲಿ. ಅದರಲ್ಲೂ ಇಂದು ನಡೆದಂತಹ ಒಂದು ಸಂತೋಷದ ವಿಷಯ ಏನಪ್ಪ? ಯುಯುತ್ಸು ಬಂದು ನಮ್ಮ ಸೇನೆಯನ್ನ ಸೇರಿದನಲ್ಲ. ಹಿಂದೆ ತ್ರೇತೆಯಲ್ಲಿ ಹೇಗೆ ರಾವಣನ ಪಕ್ಷವನ್ನ ಬಿಟ್ಟು ವಿಭೀಷಣ ಬಂದು ರಾಮನ ಪಕ್ಷವನ್ನ ಸೇರಿದನೋ ಅದೇ ನನಗೆ ನೆನಪಾದದ್ದು. ನಾನು ಬಂದದ್ದು ನಿನ್ನ ಸಾರಥಿಯಾಗಿ. ನಿನ್ನಿಚ್ಛೆಯಂತೆ ಯುದ್ಧ ಕ್ಷೇತ್ರದ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿದ್ದೇನೆ. ವಿರೋಧಿಗಳ ಪರಿಚಯ ಮಾಡಬೇಕಲ್ಲವೇ?